ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಂಸದರು ಮಾಡ್ತಾ ಇರುವಂತಹ ಆರೋಪ ಏನಂತಂದ್ರೆ ಪತ್ರ ವ್ಯವಹಾರ ಸರಿಯಾಗಿರ್ಲಿಲ್ಲ, ಆ ಕಾರಣದಿಂದಾಗಿ ಈ ರೀತಿ ಆಗಿದೆ ಅಂತ. ಪತ್ರ ವ್ಯವಹಾರ ಅಂತಂದ್ರೆ ಯಾವ ರೀತಿ ಪತ್ರ ಬರೀಬೇಕಾಗಿತ್ತು ರಾಜ್ಯ ಕೇಂದ್ರಕ್ಕೆ, ಎಲ್ಲಿ ಲೋಪ ಆಗಿದೆ ರಾಜ್ಯ ಸರ್ಕಾರದಿಂದ? ತ್ರಿಪಾದಿಲಿ ಪತ್ರ ವ್ಯವಹಾರ ಅನ್ನೋಕ್ಕಿಂತ ಸ್ಪಷ್ಟವಾಗಿ ರಾಜಕೀಯ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಸಿಗ್ತಕ್ಕಂಥ ಟ್ಯಾಬ್ಲೋಗೆ ಅವಕಾಶ ಈ ವರ್ಷ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಮತ್ತು ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಾಯಕರು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಒಂದಷ್ಟು ವಿಚಾರಗಳವಾಗಿ ತಾರಕಕ್ಕೆ ಹೋಗ್ತಾ ಇದೆ ತಿಕ್ಕಾಟಗಳು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಟ್ಯಾಬ್ಲೋಗಳನ್ನ ನಿರಾಕರಣೆ ಮಾಡಿದೆ ಅನ್ನುವಂಥದ್ದು ಆರೋಪವನ್ನ ಸಚಿವರು, ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ 17 ಟ್ಯಾಬ್ಲೋಗಳಿಗೆ ಮಾತ್ರ ಕರ್ತವ್ಯ ಪತ್ರದಲ್ಲಿ ಹೋಗಕ್ಕೆ ಅವಕಾಶ ಇರ್ತೈತಿ. ಅದರಲ್ಲಿ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಇದೇ ವರ್ಷ ಚುನಾವಣೆ ನಡೀತಾ ಇರತಕ್ಕಂಥ ಪಂಚರಾಜ್ಯಗಳಾದಂತಹ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ಈ ಎಲ್ಲಾ ರಾಜ್ಯಗಳಿಗೆ, ಅಸ್ಸಾಂ, ಈ ಎಲ್ಲಾ ರಾಜ್ಯಗಳಿಗೆ ಅವಕಾಶ ಕೊಡಲಾಗಿದೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ರಾಜಕೀಯ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬರ್ತಕ್ಕಂಥ 30 ಟ್ಯಾಬ್ಲೋಗಳಲ್ಲಿ ಕೇವಲ 17 ಟ್ಯಾಬ್ಲೋಗಳಿಗೆ ಮಾತ್ರ ಕರ್ನಾಟಕ ಕರ್ತವ್ಯ ಪತ್ರದಲ್ಲಿ ಹೋಗಕ್ಕೆ ಅವಕಾಶ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಸಂಸದರು, ಕೇಂದ್ರ ಸಚಿವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಂತರಿಕ ಜಗಳದಿಂದ ರಾಜ್ಯದ ಟ್ಯಾಬ್ಲೆಟ್ ಏನಿತ್ತು, ಮಿಲೆಟ್ ಜೊತೆಗೆ ಮೈಕ್ರೋಚಿಪ್ ಅನ್ನುವಂಥದ್ದು, ಅದನ್ನ ಈಗ ಕಡೆಗಣಿಸಿರ್ತಕ್ಕಂಥದ್ದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ. ನಾಡಿದ್ದು ಕರ್ತವ್ಯ ಪತ್ರದಲ್ಲಿ ಈ ಒಂದು ಟ್ಯಾಬ್ಲೆಟ್ಗೆ ಹೋಗೋಕೆ ಅವಕಾಶ ಸಿಗದಿರೋದ್ರಿಂದ ಸಹಜವಾಗಿ ಈ ಒಂದು ಟ್ಯಾಬ್ಲೋ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ. ಶ್ರೀಪಾದ್, ಈಗ ವಿರೋಧ ಪಕ್ಷವಂತೂ ರಾಜ್ಯ ಸರ್ಕಾರದ ಲೋಪ ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಇದೆಲ್ಲ ರಾಜಕೀಯ, ಹಿಂಗಾಗಿ ಈ ತರ ಮಾಡ್ತಿದ್ದಾರೆ ಅಂತ. ಸೊ ಅಸಲಿಗೆ ರಾಜಕಾರಣವನ್ನ ಹೊರತುಪಡಿಸಿ ನಿಜಕ್ಕೂ ಆಗ್ತಾ ಇರೋದು ಏನು? ಈಗ ಸಂಸದರು ಹೇಳ್ತಾ ಇರೋ ಪ್ರಕಾರವಾಗಿ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಅಥವಾ ಪತ್ರ ವ್ಯವಹಾರವನ್ನ ಸರಿಯಾಗಿ ನಡೆಸಿಲ್ಲ ಅಂತ ಇಲ್ಲಿ ರಿಜೆಕ್ಟ್ ಮಾಡಲಾಯ್ತಾ, ಅಥವಾ ಕರ್ತವ್ಯ ಪತ್ರದಲ್ಲಿ ಅವಕಾಶವನ್ನ ಕೊಟ್ಟಿಲ್ವಾ? ಯಾವ ರೀತಿ ಇದು? ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಈ ಹಿಂದಿನಿಂದಲೂ ಒಂದಷ್ಟು ವೈಮನಸ್ಸು, ತಿಕ್ಕಾಟಗಳು ಇದ್ದೇ ಇದೆ, ನೀವು ಗಮನಿಸಿರಬಹುದು. ಆದ್ರೆ ಇಲ್ಲಿ ಸಚಿವರು, ಕೇಂದ್ರ ಸಚಿವರು ಏನಿದ್ದಾರೆ ಮತ್ತು ಸಂಸದರು ಏನಿದ್ದಾರೆ, ಅವರ ಒಂದಷ್ಟು ಒತ್ತಡಗಳು ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಬಹಳ ಪ್ರಮುಖವಾಗಿ ಕೇಂದ್ರದ ಪ್ರತಿನಿಧಿಸತಕ್ಕಂಥ ರಾಜ್ಯದ ಸಚಿವರು ಏನಿದ್ದಾರೆ, ಅವರು ಇಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳಲ್ಲಿ ಒಂದು ತಮ್ಮ ಸ್ಥಾನವನ್ನು ಮೆರಿಬೇಕಾಗಿತ್ತು ಮತ್ತು ಅವರು ಒಂದಷ್ಟು ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೂ ಕೂಡ ಹಾಕಬೇಕಾಗಿತ್ತು. ರಾಜ್ಯ ಪ್ರತಿ ವರ್ಷದಂತೆ ಟ್ಯಾಬ್ಲೋಗಳ ವಿಚಾರವಾಗಿ ಸೀರಿಯಸ್ ಆಗಿ ಕೆಲಸವನ್ನ ಮಾಡುತ್ತೆ ಮತ್ತು ಇಷ್ಟು ದೊಡ್ಡ ಮಟ್ಟದ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕರ್ತವ್ಯ ಪತ್ರದಲ್ಲಿ ಹೋಗಲಿ, ಇಡೀ ಪ್ರಪಂಚಾದ್ಯಂತ ಜನರು ನೋಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನ ಸಿದ್ಧಪಡಿಸಿರುತ್ತೆ. ಪತ್ರ ವ್ಯವಹಾರಗಳು ಸರಿಯಾಗಿಲ್ಲ ಅನ್ನೋದಾದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಕೇಂದ್ರ ಸಚಿವರು ಸೇರಿದಂತೆ ಸಂಸದರು ಕೂಡ ಇದಕ್ಕೆ ಧ್ವನಿಗೂಡಿಸಬೇಕಾಗಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂಥದ್ದು ಸಂಸದರು ಮತ್ತು ಕೇಂದ್ರ ಸಚಿವರು. ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮತ್ತು ಸಂಸದರ ಒಂದಷ್ಟು ವೈಫಲ್ಯಗಳು ಕಾಣಿಸ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳುವಂತ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಪ್ರತಿ ವರ್ಷ ಸಿಗ್ತಕ್ಕಂಥ ಟ್ಯಾಬ್ಲೋ ಅವಕಾಶ ಈ ವರ್ಷ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಗೆ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಕೊಡಲಾಗುತ್ತೆ. ಆದ್ರೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಬಂದಿರತಕ್ಕಂಥದ್ದು. ಸಹಜವಾಗಿ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಇದರ ನಡುವೆ ರಾಜ್ಯಕ್ಕಂತೂ ಅನ್ಯಾಯ ಆಗಿದ್ದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜ್ಯದ ಒಂದಷ್ಟು ಏನು ಗಣನೀಯವಾದಂತಹ ಸಾಧನೆಗಳು ಮಾಡಿದಂತಹ ಒಂದಷ್ಟು ವಿಚಾರಗಳನ್ನ ಬಿತ್ತರಿಸುವಂತ ಕಾರ್ಯಕ್ರಮ ಆಗ್ತದೆ ಮತ್ತು ಸಾಕಷ್ಟು ಪ್ರಪಂಚದಂತ ಈ ಒಂದು ಗಣತಂತ್ರ ದಿವಸವನ್ನ ನೋಡೋದ್ರಿಂದ ಸಹಜವಾಗಿ ಪ್ರಪಂಚದಾದ್ಯಂತ ಈ ಒಂದು ಕರ್ನಾಟಕದ ಗರಿಮೆ ಹೆಚ್ಚುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ರಾಜಕೀಯ ಕಾರಣಕ್ಕಾಗಿ ಇದು ಕರ್ತವ್ಯ ಪತ್ರದಲ್ಲಿ ಹೋಗದೇ ಇರೋದ್ರಿಂದ ಸಹಜವಾಗಿ ಸಾರ್ವಜನಿಕರಿಂದ ಮತ್ತು ರಾಜಕೀಯ ವಲಯದಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸ್ಪಷ್ಟವಾಗಿ ರಾಜಕೀಯ ಪ್ರಮುಖವಾಗಿ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಸಿಗ್ತಕ್ಕಂಥ ಟ್ಯಾಬ್ಲೋಗೆ ಅವಕಾಶ ಈ ವರ್ಷ ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಮತ್ತು ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಾಯಕರು ಇದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಒಂದಷ್ಟು ವಿಚಾರಗಳವಾಗಿ ತಾರಕಕ್ಕೆ ಹೋಗ್ತಾ ಇದೆ ತಿಕ್ಕಾಟಗಳು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಟ್ಯಾಬ್ಲೋಗಳನ್ನ ನಿರಾಕರಣೆ ಮಾಡಿದೆ ಅನ್ನುವಂಥದ್ದು ಆರೋಪವನ್ನ ಸಚಿವರು, ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ 17 ಟ್ಯಾಬ್ಲೋಗಳಿಗೆ ಮಾತ್ರ ಕರ್ತವ್ಯ ಪತ್ರದಲ್ಲಿ ಹೋಗಕ್ಕೆ ಅವಕಾಶ ಇರ್ತೈತಿ. ಅದರಲ್ಲಿ ಕರ್ನಾಟಕಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಇದೇ ವರ್ಷ
ಚುನಾವಣೆ ನಡೀತಾ ಇರತಕ್ಕಂತ ಪಂಚರಾಜ್ಯಗಳಾದಂತಹ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ ಈ ಎಲ್ಲಾ ರಾಜ್ಯಗಳಿಗೆ, ಅಸ್ಸಾಂ ಈ ಎಲ್ಲಾ ರಾಜ್ಯಗಳಿಗೆ ಅವಕಾಶ ಕೊಡಲಾಗಿದೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ರಾಜಕೀಯ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬರ್ತಕ್ಕಂತ 30 ಟ್ಯಾಬ್ಲೋಗಳಲ್ಲಿ ಇರದೆ ಕೇವಲ 17 ಟ್ಯಾಬ್ಲೋಗಳಿಗೆ ಮಾತ್ರ ಕರ್ನಾಟಕ ಕರ್ತವ್ಯ ಪಥದಲ್ಲಿ ಹೋಗಕ್ಕೆ ಅವಕಾಶ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಸಂಸದರು, ಕೇಂದ್ರ ಸಚಿವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಂತರಿಕ ಜಗಳದಿಂದ ರಾಜ್ಯದ ಟ್ಯಾಬ್ಲೆಟ್ ಏನಿತ್ತು ಮಿಲೆಟ್ ಜೊತೆಗೆ ಮೈಕ್ರೋಚಿಪ್ ಅನ್ನುವಂಥದ್ದು ಅದನ್ನ ಈಗ ಕಡೆಗಣಿಸಿರ್ತಕ್ಕಂಥದ್ದು ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ. ನಾಡಿದ್ದು ಕರ್ತವ್ಯ ಪಥದಲ್ಲಿ ಈ ಒಂದು ಟ್ಯಾಬ್ಲೆಟ್ಗೆ ಹೋಗೋಕೆ ಅವಕಾಶ ಸಿಗದಿರೋದ್ರಿಂದ ಸಹಜವಾಗಿ ಈ ಒಂದು ಟ್ಯಾಬ್ಲೋ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ. ಶ್ರೀಪಾದ್, ಓಕೆ, ಈಗ ವಿರೋಧ ಪಕ್ಷವಂತೂ ರಾಜ್ಯ ಸರ್ಕಾರದ ಲೋಪ ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಇದೆಲ್ಲ ರಾಜಕೀಯ, ಹಿಂಗಾಗಿ ಈ ತರ ಮಾಡ್ತಿದ್ದಾರೆ ಅಂತ. ಸೊ ಅಸಲಿಗೆ ರಾಜಕಾರಣವನ್ನ ಹೊರತುಪಡಿಸಿ ನಿಜಕ್ಕೂ ಆಗ್ತಾ ಇರೋದು ಏನು? ಈಗ ಸಂಸದರು ಹೇಳ್ತಾ ಇರೋ ಪ್ರಕಾರವಾಗಿ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಪ್ರಕಾರ ಅಥವಾ ಪತ್ರ ವ್ಯವಹಾರವನ್ನ ಸರಿಯಾಗಿ ನಡೆಸಿಲ್ಲ ಅಂತ ಇಲ್ಲಿ ರಿಜೆಕ್ಟ್ ಮಾಡಲಾಯ್ತಾ, ಅಥವಾ ಕರ್ತವ್ಯ ಪಥದಲ್ಲಿ ಅವಕಾಶವನ್ನ ಕೊಟ್ಟಿಲ್ವಾ? ಯಾವ ರೀತಿ ಇದು? ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಈ ಹಿಂದಿನಿಂದಲೂ ಒಂದಷ್ಟು ವೈಮನಸ್ಸು ತಿಕ್ಕಾಟಗಳಿದ್ದೇ ಇದೆ, ನೀವು ಗಮನಿಸಿರಬಹುದು. ಆದ್ರೆ ಇಲ್ಲಿ ಕೇಂದ್ರ ಸಚಿವರು ಏನಿದ್ದಾರೆ ಮತ್ತು ಸಂಸದರು ಏನಿದ್ದಾರೆ ಅವರ ಒಂದಷ್ಟು ಒತ್ತಡಗಳು ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಬಹಳ ಪ್ರಮುಖವಾಗಿ ಕೇಂದ್ರದ ಪ್ರತಿನಿಧಿಸತಕ್ಕಂತ ರಾಜ್ಯದ ಸಚಿವರು ಏನಿದ್ದಾರೆ ಅವರು ಇಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳಲ್ಲಿ ಒಂದು ತಮ್ಮ ಸ್ಥಾನವನ್ನು ಮೆರಿಬೇಕಾಗಿತ್ತು ಮತ್ತು ಅವರು ಒಂದಷ್ಟು ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೂ ಕೂಡ ಹಾಕಬೇಕಾಗಿತ್ತು. ರಾಜ್ಯ ಪ್ರತಿ ವರ್ಷದಂತೆ ಟ್ಯಾಬ್ಲೋಗಳ ವಿಚಾರವಾಗಿ ಸೀರಿಯಸ್ ಆಗಿ ಕೆಲಸವನ್ನ ಮಾಡುತ್ತೆ ಮತ್ತು ಇಷ್ಟು ದೊಡ್ಡ ಮಟ್ಟದ ಟ್ಯಾಬ್ಲೋವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕರ್ತವ್ಯ ಪಥದಲ್ಲಿ ಹೋಗ್ಲಿ, ಇಡೀ ಪ್ರಪಂಚಾದ್ಯಂತ ಜನರು ನೋಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದನ್ನ ಸಿದ್ಧಪಡಿಸಿರುತ್ತೆ. ಪತ್ರ ವ್ಯವಹಾರಗಳು ಸರಿಯಾಗಿಲ್ಲ ಅನ್ನೋದಾದ್ರೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಕೇಂದ್ರ ಸಚಿವರು ಸೇರಿದಂತೆ ಸಂಸದರು ಕೂಡ ಇದಕ್ಕೆ ಧ್ವನಿಗೂಡಿಸಬೇಕಾಗಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂಥದ್ದು ಸಂಸದರು ಮತ್ತು ಕೇಂದ್ರ ಸಚಿವರು. ಈ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮತ್ತು ಸಂಸದರ ಒಂದಷ್ಟು ವೈಫಲ್ಯಗಳು ಕಾಣಿಸ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಕೂಡ ಈ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಮುಗಿಬೀಳುವಂತ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಪ್ರತಿ ವರ್ಷ ಸಿಗ್ತಕ್ಕಂಥ ಟ್ಯಾಬ್ಲೋ ಅವಕಾಶ ಈ ವರ್ಷ ಯಾಕೆ ಸಿಕ್ಕಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಗೆ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಕೊಡಲಾಗುತ್ತೆ, ಆದ್ರೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಬಂದಿರತಕ್ಕಂಥದ್ದು. ಸಹಜವಾಗಿ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಇದರ ನಡುವೆ ರಾಜ್ಯಕ್ಕಂತೂ ಅನ್ಯಾಯ ಆಗಿದ್ದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜ್ಯದ ಒಂದಷ್ಟು ಏನು ಗಣನೀಯವಾದಂತಹ ಸಾಧನೆಗಳು ಮಾಡಿದಂತಹ ಒಂದಷ್ಟು ವಿಚಾರಗಳನ್ನ ಬಿತ್ತರಿಸುವಂತ ಕಾರ್ಯಕ್ರಮ ಆಗ್ತದೆ ಮತ್ತು ಸಾಕಷ್ಟು ಪ್ರಪಂಚದಂತ ಈ ಒಂದು ಗಣತಂತ್ರ ದಿವಸವನ್ನ ನೋಡೋದ್ರಿಂದ ಸಹಜವಾಗಿ ಪ್ರಪಂಚದಾದ್ಯಂತ ಈ ಒಂದು ಕರ್ನಾಟಕದ ಗರಿಮೆ ಹೆಚ್ಚುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಈಗ ರಾಜಕೀಯ ಕಾರಣಕ್ಕಾಗಿ ಇದು ಕರ್ತವ್ಯ ಪಥದಲ್ಲಿ ಹೋಗದೇ ಇರೋದ್ರಿಂದ ಸಹಜವಾಗಿ ಸಾರ್ವಜನಿಕರಿಂದ ಮತ್ತು ರಾಜಕೀಯ ವಲಯದಲ್ಲಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.